ಇದಕ್ಕೆ ಫಸ್ಟ್ ಟೈಮ್ ಬಂದಾಗ ಅಂದ್ಕೊಂಡು ಹೋದ್ವಿ, ಅರ್ಕೆ ಮಾಡ್ಕೊಂಡು ಹೋದ್ವಿ. ನೆಕ್ಸ್ಟು ನಮ್ಮ ಮನೆಯವ್ರಿಗೂ ಕರ್ಕೊಂಬರೋಣ ಅಂತ ಅಂದ್ಬಿಟ್ಟು. ಆದರೆ ರಾಘವೇಂದ್ರ ಸ್ವಾಮಿ ಅಂದರೆ ಸ್ಟಾರ್ಟಿಂಗಿಂದನೂ ನಮಗೆ ನಂಬಿಕೆ, ಮತ್ತು ಏನೇ ಒಂದಾದ್ರೂ ಒಳ್ಳೆಯದಕ್ಕೆ ಕೇಳ್ಕೊತೀವಿ. ಈ ದೇವ್ರನ್ನ ನಂಬಬೇಕಷ್ಟೇ. ನಂಬಿದ್ರೆ ಎಲ್ಲದನ್ನು ಕೊಡುತ್ತಾನೆ. ಈ ದೇವರಲ್ಲಿ ಏನಂತಂದರೆ ನಿಧಾನಕ್ಕಾಗುತ್ತೆ. ಸ್ಟಾರ್ಟಿಂಗೇ ನಂಬಿದ ತಕ್ಷಣವೇ ನಂಗೆ ಆಗಲಿಲ್ಲ ಆ ಥರ ಎಲ್ಲ ಅಂದ್ಕೋಬಾರ್ದು. ನಂಬಬೇಕು. ಅದ್ರ ಸೇವೆ ಮತ್ತು ನಾವು ಪೂಜೆ ಅದೆಲ್ಲ ಮಾಡ್ತಾ ಹೋದಾಗೆ ಹಾಗೇ ಆಗುತ್ತೆ. ಇಲ್ಲಿ ನಾವು 7 ವಾರದಿಂದನೂ ಕಾಯಿ ಕಟ್ಟಿದ್ದೀವಿ, ಮತ್ತು ಇನ್ನೂ ಬರ್ತೀವಿ. ನಾವು ಇರೋ ತನಕನೂ ಸೇವೆ ಮಾಡ್ತೀವಿ. ಮತ್ತು ಊಟ ಎಲ್ಲ ಚೆನ್ನಾಗಿತ್ತು. ಜನ ಇವತ್ತು ತುಂಬ ರಶ್ ಇದೆ. ಆದ್ರೂ ನಾವೇನು ಬಂದಾಗೆಲ್ಲ ಮಾಡ್ತಿದ್ದೋ ಅದೇ ಥರನೇ ಎಲ್ಲ ಕಾರ್ಯ ಮುಗಿಸ್ಕೊಂಬಂದ್ವಿ. ಮಾಡೋದೆಲ್ಲ ಚೆನ್ನಾಗಿತ್ತು. ಹೊಸ್ದಾಗಿ ನೋಡೋ ಅಂಥವ್ರೆಲ್ಲ ಒಂದ್ಸಲ ಬಂದು ನೋಡ್ಕೊಂಡು ಹೋಗಿ ಆಮೇಲೆ ನಂಬಬೇಕಷ್ಟೇ. ಅಯ್ಯೋ ಏನಪ್ಪ ಅಂತ ಅಂದ್ಕೋಬಾರ್ದು. ಎಲ್ಲೇ ದೇವಸ್ಥಾನ ಇದ್ದರೂ ಅದೊಂದು ನಂಬಿಕೆ ಅಷ್ಟೇ. ಆ ನಂಬಿದ್ರೆ ದೇವ್ರ ಮುಂದೆ ಒಳ್ಳೇದು ಮಾಡೇ ಮಾಡ್ತಾನೆ. ಎಲ್ಲದೂ ಸಿಗುತ್ತೆ. ಏನೇ ಆದರೂ ಮಕ್ಕಳಿಗೆ ಆಗಲಿ, ಮನೆಗೆ ಆಗಲಿ, ಗಂಡಗೆ ಆಗಲಿ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಬಂದ್ಬಿಟ್ಟು ವಿಸಿಟ್ ಕೊಟ್ಬಿಟ್ಟು ದೇವಸ್ಥಾನ ಎಲ್ಲ ನೋಡಿಕೊಂಡು ಊಟ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಖುಷಿ ಆಗ್ತೈತೆ ನನಗೆ ದೇವಸ್ಥಾನಕ್ಕೆ ಬಂದ್ಬಿಟ್ಟು. ದೇವ್ರು ಯಾವಾಗಲೂ ಇರ್ತಾನೆ ಅಂತ ನಾನು ನಂಬಕ್ಕೆ ಇಷ್ಟಪಡ್ತೀನಿ. ದೇವರಂದರೆ ನಂಗೆ ತುಂಬ ಇಷ್ಟ. ಅದರಲ್ಲೂ ರಾಘವೇಂದ್ರ ಸ್ವಾಮಿ ಅಂದರೆ ನನಗೆ ತುಂಬ ಇಷ್ಟ. ರಾಯರಿದ್ದಾರೆ, ಎಲ್ಲರೂ ನಂಬಿಬಿಟ್ಟು ಬನ್ನಿ. ಫಸ್ಟು ದೇವ್ರನ್ನ ನಂಬಬೇಕು. ನಂಬಿದ್ರೆ ನಮಗೆ ದೇವ್ರ ಕೈ ಹಿಡಿತಾನೆ ಅಂತ ನನಗೆ ತುಂಬ ನಂಬಿಕೆ ಇದೆ. ರಾಘವೇಂದ್ರ ಸ್ವಾಮಿ ಅಂದರೆ ನಂಗೆ ತುಂಬ ಇಷ್ಟ. ಇಲ್ಲಿಗೆ ಬಂದಮೇಲೆ ನಮ್ಮ ಮನೇಲಿ ಸ್ವಲ್ಪ ಅಭಿವೃದ್ಧಿ ಆಗಿರೋದು ಉಂಟು. ಹಂಗಾಗಿ ರಾಯರಿದ್ದಾರೆ, ನಾವು ರಾಯರು ನಂಬಿದ್ದೀವಿ. ಮುಂದೇನೂ ಸೇವೆ ಮಾಡ್ತಾಯಿದ್ದೀವಿ, ಮುಂದೇನೂ ಸೇವೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ.